ನಮಸ್ಕಾರ. ನಾನು ಗುರುಶಾಂತ್ ಟಿಂಗ್ಳಿ, ಶಿವಸೇನಾ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾಳೆ 25/5/2026 ಸೋಮವಾರ ಬೆಳಗ್ಗೆ ಕಲಬುರಗಿಯ DC ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಕಾರಣ ಏನಪ್ಪಾ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಿರುವಂಥ ಒಂದು ನಿರ್ಣಯ, ಯಾವ ಆಳಂದ್ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಯಾವ ಶಿವಲಿಂಗ, ನಮ್ಮ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವಂಥ ಸಂದರ್ಭದಲ್ಲಿ 2022ರಲ್ಲಿ ಅಲ್ಲಿನ ಮುಸ್ಲಿಂ ಗುಂಡಾಗಳು ಆ ಒಂದು ಮಸೀದ್ನ ಆವರಣದಲ್ಲಿ ಸೇರಿ ಒಂದು ದಾಳಿಯ ಪ್ರಯತ್ನ ಮಾಡಿದರು. ದಾಳಿ ಯಾರ ಮೇಲೆಯಪ್ಪ ಅಂತಂದರೆ, ಈ ಕಲಬುರಗಿ ಜಿಲ್ಲೆಯ DC ಅವರ ಮೇಲೆ, ಅಸಿಸ್ಟೆಂಟ್ ಕಮಿಷನರ್ ಅವರ ಮೇಲೆ ಮತ್ತು ವಿವಿಧ ಮಠಾಧೀಶರ ಮೇಲೆ ಹಾಗೂ ಇಲ್ಲಿನ ಪೊಲೀಸ್ ಅಧಿಕಾರಿಗಳ ಮೇಲೆ ಮತ್ತು ಇಲ್ಲಿನ ಪತ್ರಕರ್ತರ ಮೇಲೆ ಕೂಡ ದಾಳಿಯಾಗಿತ್ತು. ಕಾರಣ ಏನಪ್ಪಾ ಅಂತಂದರೆ, ಅಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡಬಾರ್ದು ಅನ್ನೋ ಒಂದು ಆಗ್ರಹ ಅವ್ರದ್ದು. ಈ ಒಂದು ಕಾರಣ ಇಟ್ಕೊಂಡು ಕಲ್ಲು, ಡೊಣ್ಣೆ ಮತ್ತು ತಲವಾರು, ಮಚ್ಚು ಈ ರೀತಿಯ ಶಸ್ತ್ರಾಸ್ತ್ರಗಳಿಂದ ಅಲ್ಲಿ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಒಂದು ಪ್ರಕರಣ, ಸುಮಾರು 8 ಕೇಸ್ಗಳನ್ನು ಆ ಮುಸ್ಲಿಂ ದಾಳಿಕೋರರ ಮೇಲೆ ಆದಂಥದ್ದು ಇವತ್ತು ನಾವೆಲ್ಲ ನೋಡಿದ್ದೀವಿ. ಆದರೆ ಮೊನ್ನೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಆ 8 ಕೇಸ್ಗಳನ್ನು, ಆ ಮುಸಲ್ಮಾನರ ಮೇಲಿನ ದಾಳಿ ಕೇಸ್ಗಳನ್ನು ಅಮಾಯಕ ಮುಸಲ್ಮಾನರಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ಅಂಥೇಳಿ ವಾಪಸ್ ತೊಗೊಳ್ಳುವಂಥ ಒಂದು ಪ್ರಯತ್ನ ಮಾಡಿದೆ. ಆ ಒಂದು ಘಟನೆಯನ್ನು ಖಂಡಿಸಿ ಶಿವಸೇನಾ ಪಕ್ಷ ಮತ್ತು ಇಲ್ಲಿನ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ನಡೆಯುವಂಥ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿನ ಹಿಂದೂ ಯುವಕರು, ಕಾರ್ಯಕರ್ತರು ಮತ್ತು ವಿವಿಧ ಪಕ್ಷಗಳ ಮುಖಂಡರು ಸೇರಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕು. ಹಿಂದೂಗಳನ್ನು ತುಳಿದು ಯಾವ ಮುಸ್ಲಿಂ ತುಷ್ಟೀಕರಣವನ್ನು ಮಾಡ್ತಾ ಇದೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಅದನ್ನು ಅವರನ್ನು ಎಚ್ಚರಿಸುವಂಥ ಒಂದು ಪ್ರಯತ್ನ ಈ ಒಂದು ಹೋರಾಟದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿನ ಹಿಂದೂ ಯುವಕರು ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಯಾಗಿಸೋಣ. ಈ ಒಂದು ವಿಡಿಯೋದಲ್ಲಿ ತಮ್ಮನ್ನು ತೋರಿಸ್ತಾ ಇದ್ದೀನಿ, ಅಲ್ಲಿ ಯಾವ ರೀತಿ ದಾಳಿಗೆ ಪ್ರಯತ್ನ ಮಾಡಿದರು ಅನ್ನೋದು ಈ ವಿಡಿಯೋದಲ್ಲಿದೆ. ನೀವು ನೋಡಿ, ಅಂಥ ಮುಸಲ್ಮಾನರನ್ನ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅಮಾಯಕ ಮುಸಲ್ಮಾನರು ಅಂತ ಹೇಳಿ ಯಾವ ಸರ್ಟಿಫಿಕೇಟ್ ಕೊಟ್ಟು ಅವರನ್ನ ನಿರಪರಾಧಿಗಳಂತ ಬಿಂಬಿಸ್ತಾ ಇದೆ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಆ ಕೇಸ್ ಮತ್ತೆ ಅವರ ಮೇಲೆ ಹಾಕಲಿಲ್ಲಪ್ಪ ಅಂತಂದ್ರೆ ಇನ್ನೂ ಉಗ್ರವಾದ ಒಂದು ಪ್ರತಿಭಟನೆಯ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಬರುವಂತ ದಿನಗಳಲ್ಲಿ ಎಚ್ಚರಿಕೆ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದುತ್ವ.